ಅವಧರಿಸು ಮಂತ್ರೀಶ ಅವಧರಿಸು ಮಂತ್ರೀಶ ಪೂರ್ವದೊಳ್ ಇವಗೆ ದತ್ತಾತ್ರೇಯ ಮುನಿಪತಿ ಪೂರ್ವದೊಳಿವಗೆ ದತ್ತಾತ್ರೇಯ ಮುನಿಪತಿ ನಿವಹವನು ಗೆಲಲಿತ್ತಿರುವ ಸಗಸವನು ದಯದಿ ಗುರುದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಕೃತವೀರ್ಯ ತರುಣಾರ್ಭತ್ತ ಈ ಕಾರ್ತವೀರ್ಯ ಅರ್ಜುನ ಇಂದು ಲೋಕದ ಬೆಳಕನ್ನು ಕಾಣುವಂತಾಯಿತು. ಅದಕ್ಕೆ ಕಾರಣ ಹೇಳದೇ ಇಲ್ಲ. ಒಂದು ಸಮಯದಲ್ಲಿ ನನ್ನ ಮಹಾತಾಯಿ ಮಾಡಿರುವಂತಹ ತಪ್ಪಿದ ಸೇತುವಾಗಿ ಕರ ಇರುವಂತಹ ಮಗುವನ್ನ ಪಡೆಯುವಂತಾಯಿತು. ಆಮೇಲೆ ನೊಂದಿರುವ ಬೆಂದಿರುವ ಅಯ್ಯೋ ಎಂದಿರುವ ನನ್ನ ಮಹಾತಾಯಿ ಮುಂದಾಡದೆ ತಮ್ಮ ಕುಲದ ಗತಿಯಿಂದ ಏನು ಅಂತ ತಿಳಿದು ನಮ್ಮ ಕುಲಗುಣಾಂತ ದತ್ತಾತ್ರೇಯ ಸನ್ನಿಧಾನಕ್ಕೆ ಕೊಂಡು ಹೋಗಿ ಹಾಲ ಹಸುಗಾಡುವಂತದನ್ನ ಕೆಡ ಹಾಕಿದರು. ತಾಯಿಯ ಮುಖ್ಯವಾಗಿ ತಿಳಿದವ ನಾನು ಒಂದಲ್ಲ ಎರಡಲ್ಲ 14 ವರ್ಷ ಪ್ರಯತ್ನವಾಗಿ ಅಹೋರಾತ್ರಿ ಆ ಮುನಿಪರ ಸೇವಾ ತತ್ವಗಳಾಗಿ ಕಾಲ ಕಳೆದಳು. ಆಮೇಲೆ ನನ್ನ ತಾಯಿಯ ಅಂತಗಿದ ಭಯ ಭಕ್ತಿಗೆ ಮೆಚ್ಚಿರುವಂತಹ ಗುರುವೇ ಅಂದ್ಯರು ಕಣ್ಣನ್ನ ತೆರೆದು ಅಭಯ ಹಸ್ತವನ್ನ ಎತ್ತಿಡಿದು ಮಗಳ ತನ್ನಿಂದ ಏನಾಗಬೇಕು ಎಂದು ಕೇಳಿದಾಗ ಕರ ಇಲ್ಲಿರುವಂತಹ ಮಗುವನ್ನ ಕಾಣಿಸಿದಂತೆ. ಆಮೇಲೆ ಕರುಣಾಪೂರ್ಣತೆಯಿಂದಾಗಿ ಆ ಗುರುವೇ ನಿರಾಪಣೆಗೊಳಿಸಿದರು. ಈ ಹೊತ್ತಿನಿಂದ ನಿನ್ನ ಮಗನಿಗೆ 1000 ಭುಜವಾಗಲಿ, ಅರ್ಥ 1000ದ ಭುಜವಾಗಲಿ ಎಂದು ಹರಸಿದರು. 1000 ಕರಗಳಿಂದ ಅಲಂಕೃತರಾಗಿ ನಿಂತಿರುವಂತ ನನ್ನ ಕಂಡು ಗುರುವರಣ್ಯರೇ ಹೇಳಿದರು, ಮಗನೇ ಜಗದ್ ವಿಖ್ಯಾತ ವ್ಯಕ್ತಿಯಾಗಿ ಶಕ್ತಿಯಾಗಿ ಬದುಕು ಮಗನೇ, ನಿನ್ನ ಬದುಕು ಬಂಗಾರವಾಗಲಿ ಎಂದು ಹರಸಿದರು. ಆಮೇಲೆ ಅವರಿಂದಲೇ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರಾಯ ಸಮರ್ಥರಾಗಿ ವಿದ್ಯಾ ಸಂಪನ್ನಾಗಿ ನನ್ನ ಮಂದಿರವನ್ನು ಪ್ರವೇಶ ಮಾಡಿದೆ. ಆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಅಧಿಕಾರ ವಹಿಸಿಕೊಟ್ಟು ನನ್ನ ತಂದೆ ತಾಯಿಯರು ವಾನಪ್ರಸ್ಥಾಶ್ರಮಕ್ಕಾಗಿ ಸೇರಿದರು. ಅಲ್ಲಿಂದ ಇಲ್ಲಿಯವರೆಗೆ ಈ ಮಹಿತ್ಪತಿಯ ಅಧಿಕಾರಿಯಾಗಿ ಸದಾ ಕಾಲ ಈ ಲೋಕದ ಹಿತ, ರಾಜ್ಯದ ಹಿತ, ಜನತೆಯ ಹಿತ ಅದೇ ನನ್ನ ಜೀವನ ಧ್ಯೇಯ ತಿಳಿದು ನಡೀತಾ ಇದ್ದೇನೆ. ಆದ್ರೆ ಅಷ್ಟೇ ಸಾಲದಲ್ಲ, ನನ್ನ ಗುರುವನ್ನು ಹೇಳಿದ್ದೇನು, ಮಗನೇ ಜಗದ್ವಿಖ್ಯಾತ ವ್ಯಕ್ತಿಯಾಗು ಎಂದು. ಜಗದ್ವಿಖ್ಯಾತ ವ್ಯಕ್ತಿ ಆಗಬೇಕಿದ್ರೆ ಜಗತ್ತಿನ ಜನ ನಾನು ಏನು ತಿಳ್ಕೊಳ್ಬೇಕೇ ಬೇಡವಾ? ಹಾಗಾಗಿ ಲೋಕದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡೆ. ಆ ಲೋಕದ ವಿಜಯಯಾತ್ರೆಯಾದ ಭುಜಬಲಾದಿ ಧರಣಿ ಬಲೋ ಭುಜಬಲಾದಿ ಭುಜಬಲಾದಿ ಧರಣಿ ಪರ ಗೆಲಿದನು. ಭುಜಬಲಾದಿ ಧರಣಿ ಪರ ಗೆಲಿದೆ, ಧರಣಿ ಪರ ಗೆಲಿದೆನು. ವಿಜಯ ಯಾತ್ರೆಯು ನಮ್ಮದಾಯಿತು, ವಿಜಯ ಯಾತ್ರೆಯು ನಮ್ಮದಾಯಿತು. ಸುಜನ ಮಾನಿತನಾದೆ, ಸುಜನ ಮಾನಿತನಾದೆ, ಮಾನಿತನಾದೆ, ಸುಜನ ಮಾನಿತನಾದೆ. ರಾಜ್ಯದಿ ಕೊರತೆ ಇಲ್ಲ, ಸುಜನ ಮಾನಿತನಾದಿ, ರಾಜ್ಯದಿ ಕೊರತೆ ಇಲ್ಲ. ನನ್ನ
ಭುಜಬಲ ಪರಾಕ್ರಮ ಎಂಬುದನ್ನ ಪ್ರಪಂಚದ ಮುಖಕ್ಕೆ ಕಾಣಿಸಿಕೊಟ್ಟಿದ್ದೇನೆ. ಹೋದಲ್ಲಿ ಭೂಭುಜರ ಕೆಳಕ್ಕೆ ಬಳಸಿ ನನ್ನಂಥ ಪ್ರಭುತ್ವವನ್ನು ಅವರ ಮೇಲೆ ಹೊರಸಿ ಬಂದಿದ್ದೇನೆ. ಸುಜನ ಮಾನಿತರಾದೆ ರಾಜ್ಯದಲ್ಲಿ ಕೊರತೆ ಇಲ್ಲ. ಹಾಗೆ ಬರುತ್ತಿರುವ ಕಾಲದಲ್ಲಿ ಮತ್ತೊಂದು ವಿಶೇಷ ಘಟನೆ ನಡೆದೇ ಹೋಯಿತಲ್ಲ. ಅರಸರನು ಗುಟ್ಟಿಸುತ್ತ ಸಂಗರ ಪರಾಕ್ರಮಿಯೈ ತರಲು ಅರಸರನು ಗುಟ್ಟಿಸುತ್ತ ಸಂಗರ ಪರಾಕ್ರಮಿ ಐತರನು ಪರಾಕ್ರಮಿ ಐತರನು ಪರಾಕ್ರಮಿನ ಧರಗದಿ ಬರು ಸಹಸ್ರ ಭುಜದವನೀಶನು ಕಂಡು ಸಹಸ್ರ ಭುಜ ಅವನೀಶನು ಕಂಡು ಅವರೆಲ್ಲರೂ ನನ್ನನ್ನು ನೋಡಿ ಸಹಸ್ರ ಭುಜದವನೀಶನು ಕಂಡು ಶರಣು 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 ಸಹಸ್ರ ಭುಜದವನೀಶನು ಕಂಡು ಶರಣು 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 ಭಗುತಲಿ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಕಾಣಿಕೆಯ ಸುರಿಯುತ್ತಿರೆ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಅವರೆಲ್ಲರನ್ನು ಮುನ್ನಿಸುತ್ತ ಮುನ್ನಿಸುತ್ತ ಅವರೆಲ್ಲರೂ ಮುನ್ನಿಸುತ್ತ ಮುಂದೈತರುತ ನರ್ಮದೆಯ ತೀರದಲ್ಲಿ ಹೊಯ್ಸಿದನು ಗುಡಾರವನು ಮುಂದೈತರುತ ನರ್ಮದೆಯ ತೀರದಲ್ಲಿ ಹೊಯ್ಸಿದನು ಗುಡಾರವನು ಆ ಆ ಆ ಅವರೆಷ್ಟೋ ಧರಾಧಿಪರು ನನ್ನನ್ನ ಕೆಣಕಬೇಕು ನನ್ನ ಮಹೋನ್ನತವಾದ ಧೈರ್ಯ ಸ್ಥೈರ್ಯವನ್ನು ಅಳೆಯಬೇಕು ಅಂತೇಳಿ ಯುದ್ಧಕ್ಕಾಗಿ ಬಂದರು. ಹೆದರಿ ಕಂಗಾಲಾಗಿ ಓಡಿ ಹೋದರು. ಆಮೇಲೆ ಸಹಸ್ರ ಭುಜರಾಗಿ ಬಂತಹ ನನ್ನನ್ನು ನೋಡಿ ಶರಣು ಶರಣು ಎಂದು ನನ್ನ ಕಾಲನ್ನು ಹಿಡಿದವರಿದ್ದಾರೆ. ಇದು ಪ್ರಾಣೋದ್ಧಾರವನ್ನ ಕೇಳಿದವರಿದ್ದಾರೆ. ಆಮೇಲೆ ಕಪ್ಪನ ಕಾಣಿಕೆಯ ಹೊಳೆಯಲ್ಲ ಹೊತ್ತು ತಂದು ನನ್ನ ಪಾದ ಮೂಲದಲ್ಲಿ ಕೆಳ ಹಾಕುತ್ತಾ ಇದ್ದಾರೆ. ಅವನ್ನೆಲ್ಲರನ್ನ ಮನಿಸಿ ಹಾಗೆ ಪುರಾಭಿಮುಖವಾಗಿ ಸಾಗಿ ಬರುತ್ತಾ ಇದ್ದೇನೆ. ಹೌದು, ನಮ್ಮವರೆಲ್ಲ ದಣಿದಿದ್ದಾರೆ. ದಣಿಯುವ ದೇಹಕ್ಕೆ ವಿಶ್ರಾಂತಿ ಅವಶ್ಯ ಅಗತ್ಯ ಬೇಕು ಎಂದು ಕೇಳಿದಾಗ
ನಮ್ಮ ಪ್ರಧಾನಮಂತ್ರಿಗೆ ಹೇಳ್ತೇನೆ, ನರ್ಮದೆಯ ದಿನದ ಮೇಲೆ ಅವರಿಗೆಲ್ಲ ಪಡಿ ಬಿಡವರನ್ನು ನಿರ್ಮಿಸುವ ಎಂದು ಹಾಗೆ ನಿರ್ಮಿಸಿದ್ದಾಗಿದೆ. ಅವರೆಲ್ಲರೂ ವಿಶ್ರಾಂತಿ ಪಡಿತಾ ಇದ್ದಾರೆ. ಆದರೆ ಈ ಕಾಲ, ಸಮಯ, ಸಂದರ್ಭ ಯಾವುದಿದ್ರು ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ ವಸುಧೆಯ ತಣಿಸ ಬಂದಿದೆ ಸೊಬಗ ಈಕ್ಷಿಸೆ ವಸುಧೆಯ ತಣಿಸ ಬಂದಿದೆ ಸೊಬಗ ಈಕ್ಷಿಸೆ ಸೊಬಗ ಈಕ್ಷಿಸೆ ಸೊಬಗ ಈಕ್ಷಿಸೆ ವಸುಧೆಯ ತಣಿಸ ಬಂದಿದೆ ಸೊಬಗ ಈಕ್ಷಿಸೆ ಹೋಗುವೆನು ಘನತೆಯು ಹೋಗುವೆನು ಅವಲ ಮಣಿಯರೊಡನೆ ಘನತೆಯು ಹೋಗುವೆನು ಅವಲ ಮಣಿಯರೊಡನೆ ಅಬಲ ಮಣಿಯರೊಡನೆ ಮಧುಮಾಸ ನವ ವಸಂತರ ಕಾಲ ಎಲ್ಲೆಲ್ಲಿ ತುಂಬಿದೆಯಲ್ಲ. ಆಹಾ, ಈ ವನದ ಅತಿ ದೇವತೆ ಹಸಿರು ಸಿಹಿ ಸೀರೆಯಲ್ಲಿ ಉಂಟು. ಆಹಾ, ಹೊಳಿತಾ ಇದ್ದಾಳೆ. ಆ ಕಡೆಗೆ ಮಾವಿನ ಚಿಗುರುವ ಕಾಲ, ಆ ಕಡೆಗೆ ಗಿರಿ ದಂಪತಿಗಳು ಮುದ್ದಾಂತ ಮಾತನ್ನು ಆಡುತ್ತಾ ಇದ್ದಾರೆ. ಆ ಎಡೆಯಲ್ಲಿ ಕೋಗಿಲೆ ಕುಹೂರವ. ಇಂಥ ಸಮಯದಲ್ಲಿ ರಸ ಸನ್ನಿವೇಶದಲ್ಲಿ, ಈ ಸನ್ನಿವೇಶ ಮಧ್ಯದಲ್ಲಿ ಸ್ವಲ್ಪ ಸುತ್ತಾರೆ. ಈ ಅನುಭವದ ಸಾರವನ್ನು ಸವಿದು ಆಮೇಲೆ ಹೋಗುವುದೇ ಒಳ್ಳೆ. ಜುಳು ನಿರಂದ ಹೊರದು ಹೋಗುತ್ತಿರುವಂತಹ ನೆಮ್ಮದಿ. ಆಮೇಲೆ ಈ ವನಸ್ಸಿಯ ವನವಿಹಾರ ಮಾಡಬೇಕು, ಜಲಕ್ಕೆ ಆಡಬೇಕು ಎನ್ನುವ ಅಂತರಂಗದ ಆಸೆ. ಅದಕ್ಕೆ ಅನುಕೂಲತೆಯನ್ನು ಮಾಡಿಕೊಳ್ಳಲಿ. ಎಲ್ಲಿ ಹೋಗ್ತೀಯಾ? ಗೊತ್ತಿಲ್ಲ. ಹೊಂಡ ಹಾಡಬೇಕಾ? ಇಲ್ಲಪ್ಪ, ಆ ಕಡೆ ಹೊಂಡ ಇದೆ ಅನ್ಕೊಟ್ಟು ಯಾಕೆ ಹೋಗ್ತಾ ಇದ್ದೆ? ನೀವು ಹೋಗುವಂತ ಹೇಳಿದ ಮೇಲೆ ಹೊಂಡ ಇದ್ರೇನು ಏನಿದ್ರೇನು ಹೊರಟೇ ಬಿಟ್ಟೆ ನಾನು. ನಮ್ಮ ಸಂಬಂಧವಾಗಿಟ್ಟಿರುವ ಗೌರವ, ವಿಶ್ವಾಸ, ಅಭಿಮಾನ ಬೇಕಾರವಾಗಿರ್ಬೇಕು. ಹೊಂಡ ಇದ್ದಲ್ಲಿ ಹೋದ್ರು ಬಿಡ್ಲಿಕ್ಕಿಲ್ಲ ಅನ್ನೋ ವಿಶ್ವಾಸ ಉಂಟು ಒಡೆಯ. ಹಾಗಾಗಿ ಮತ್ತೆ ಪುನಃ ಕಥಲ್ವನ ಅಲ್ಲಿದ್ದ ಹಾಗೆ ಬಿಡ್ತಾ ಇದ್ದೆ. ಮತ್ತೆ ಓ ನಮ್ಮವನೇ, ಓಡೇನೆ ಈ ಸಮಯದಲ್ಲಿ ಯಾಕೆ ಕರೆಸಿದೆ? ಗೊತ್ತಿಲ್ಲ ಒಡೆಯ. ಕಾಲ ಯಾವುದು? ಇದು ನಮಗೆ ನನಗೆ ಇದು ಬಂದು ಕಾಲ. ಇದು ಯಾರಿಗೆ ಬಂದ ಕಾಲ? ನನ್ನನ್ನು ಕರೆದ್ರಲ್ಲ, ನೀನು ಇಲ್ಲಿವರೆಗೆ ಬಂದ ಕಾಲ. ಬಂದಿರುವ ಕಾಲದ ಸಂಬಂಧವಾಗಿ ಯೋಚನೆ ಮಾಡಲಿಲ್ಲ. ಮುಂದೆ ಸಮಯ ಯಾವುದು? ಸಮಯ ಎಷ್ಟಾಯ್ತಪ್ಪ?
ಮಧುಮಾಸ. ಓಹೋ, ಆ ಕಾಲ. ವಸಂತದ ಕಾಲ. ವಸಂತಕಾಲ. ವಸಂತದ ಕಾಲದಲ್ಲಿ ಏನು ಎಂತದಪ್ಪ ನೀವೇ ಹೇಳ್ಬೇಕು. ಸಂತೋಷ ಪಡುವುದಕ್ಕೆ ಅನುವಾಗಿದೆ, ತೆರವಾಗಿದೆ ಈ ಭೂಮಿ. ಹೌದೌದು. ಈ ಭೂಮಿಯಲ್ಲಿ ಸ್ವಲ್ಪ ಹೊತ್ತು ವಿಹರಿಸೋಣ. ಆಮೇಲೆ ಅಲ್ಲಿ ನರ್ಮದೆ ಕಾಣ್ತಾ ಇದೆ. ಹೌದು, ಅಲ್ಲಿ ಕೆಳಗೆ ಇದು ದಳಕ್ರೀಡೆ ಆಡೋಣ. ನಾವು ನೀವು ಒಟ್ಟಾಗಿ ಶುರು ಮಾಡಿದ್ರೆ ಏನ್ ಕೇಳ್ತ್ರಿ? ಜಲ ಕರಡೆ ಕರಡೆ. ನಾನು ನೀನು ಇಬ್ರು ಹೋದ್ರೆ ಜಲಕ್ರೀಡೆ ಅಂತ ಆಗ್ತದ? ಇದು ಜಲ ಕರುಡು. ವನ ವಿಹಾರ ಅಂತ ಆಗ್ತದ? ಅದು ಒಣ ವಿಹಾರ. ವನ ವಿಹಾರ, ವನ ವಿಹಾರ ಆಗ್ಲಿಕ್ಕಿಲ್ಲ. ಯಾಕೆ ಆಗ್ತದೆ ಹೇಳು? ಯಾಕೆ ಬಲ್ಲೆಯ ರಸಿಕತನ, ರಸಿಕನಾಗಿರುವಂತ ನನಗಿದೆ. ಹೌದಾ? ಹೌದಪ್ಪ. ರಸಿಕತನಕ್ಕೆ ಪೂರಕವಾಗಿ ಪ್ರೇರಕರಾಗಿ ಹೌದಪ್ಪ. ನಿರೀತ ಆಗ್ತದ? ನಮ್ಮವರೆಲ್ಲ ಅದೇ ಆಡ್ಕೊಳ್ತಾ ಇದ್ದಾರೆ. ಏನು ನೀವು ಮನಸ್ಸು ಮಾಡಿದ್ರೆ ಅದೊಂದು ಭಾವ ನಿಮಗೆ ಬಂದ್ರೆ ಈ ಕ್ಷಣಕ್ಕೂ ರಸಿಕರಾಗಿರೇ ನೀವು. ಯಾವ ಅನುಮಾನವೂ ಇಲ್ಲ. ಏ ಗೆಳೆಯ ಒಡೆಯ ನೋಡು, ನೋಡಿ ನೋಡಿ. ಸ್ವಲ್ಪ ಇಲ್ಲಿ ಬನ್ನಿ. ಇಲ್ಲಿ ಸ್ವಲ್ಪ ಇಲ್ಲಿ ಬನ್ನಿ. ಏನ್ ಹೇಳು? ಇದು ಪರಿಸರ ನೋಡುವಾಗ ಉಂಟು. ಮುಂದೆ ನಿಂತ್ಕೊಂಡು ನೋಡ್ರೆ ರಗಳೆ, ಹಿಂದೆ ನಿಂತ್ಕೊಂಡು ನೋಡ್ರೆ ಉಂಟಲ್ಲ, ನೋಡ್ಲಿಕ್ಕೆ ಒಂದು ಚಂದ. ನಾವು ಇಲ್ಲಿ ಬಾಯಿ ವಿನೋದವನ್ನು ಕಾಣುತ್ತೇನೆ. ಏನು ವಿನೋದ ಯಾವ್ದು ಗೊತ್ತಾ? ಯಾವುದು? ನಾನ್ ನೀನು ಇದ್ದ ವಿನೋದ ಆಗಬಾರದು, ಆಗಬಾರ್ದು. ಕಾನೂನಿಲ್ಲ. ಈಗ ನಮಗಡ್ಡಿಲ್ಲ, ನೋಡ್ಬೋರಿ ಪಾಪ ಇಲ್ಲ ಈ ಪರಿಸ್ಥಿತಿಲಿ ಇವನಿಗೆ ಈಗ ಈಗ ಯಾಕೆ ಸುಮ್ನೆ ಆಡ್ಕೊಂಡ. ನಾವಿಬ್ರು ಕೆಳಗೆ ಹೋದ್ರು ಮಿಂದರು ಎದ್ದು ಬಂದರು, ಆದ್ರೂ ಮಿಂದ್ರು ಬಂದ್ರು. ಅನುಭವ ಹಾಗೆ ಸಿಗ್ತದೆ ಪ್ರಪಂಚ. ಹೌದು. ಕ್ರೀಡೆ ಆಗ್ತದ? ಅದಾಗ್ಲಿಕ್ಕೆ ಕ್ರೀಡೆ ಆಗಬೇಕಿದ್ರೆ, ಕ್ರೀಡೆ ಆಗ್ಬೇಕಿದ್ರೆ, ವಿಹಾರ ಆಗಬೇಕಿದ್ರೆ, ಆಗ್ಬೇಕಿದ್ರೆ ಅದಕ್ಕೆ ಬೇಕು ಪೂರಕರಾಗಿ ಹೆಣ್ಣುಗಳು. ಹೌದಾ? ಅವರಿದ್ದೋದ್ರ ಈ ನಾನು ಅರಸಬೇಕೇನ? ಯಾರು ನೀವು ಹುಡುಕ್ಬೇಕಾ? ನಿಮ್ಗ ಎಷ್ಟು ಜನ ಇಲ್ಲ ಮತ್ತೆ ಅಯ್ಯೋ ಸಾವಿರ ಜನ. ಹೌದು. ನನ್ನ ಲೋಕೋತ್ತಮಾತ್ಮ ಶಕ್ತಿಯನ್ನ ರೂಪ ನೋಡಿ ಮರಳಾಗಿ ಬಂದವರಿದ್ದಾರೆ. ನನಗದೇ ಸಾವಿರ ಜನ. ಹೌದು. ನಾನು ನೋಡಿ ಮರಳಾಗಿ. ನೀವು ದೇಶ ವಿದೇಶದವರೆಗೂ ಹೋಗಿ ಬರ್ಲಿಲ್ಲ ಒಡೆಯ. ಮತ್ತೆ ಕನ್ಕೊಂಡು ಬರ್ಲಿಲ್ವಾ? ನನಗೆ ಆಶ್ಚರ್ಯ, ವಿದೇಶಕ್ಕೆ ನೀವು ಹೋದಲ್ಲೂ ನಿಮ್ಮನ್ನು ನೋಡಿ ಮೆಚ್ಚಿಕೊಂಡವರಿದ್ದಾರೆ. ಯುದ್ಧಕ್ಕೆ ಅಂತ ಹೋದ. ಹೌದಪ್ಪ. ನೀವು ಹೋದದಕ್ಕೆ ಆದ್ರೂ ಅಲ್ಲೂ ಆ ಭಾಷೆಯ ರೀತಿ ಅದು ಯಾರು ಬೇರೆ ಆದ್ರೂ ನಿಮ್ಮನ್ನು ನೋಡಿ ಅವ್ರ ಮನಸ್ಸು ನಂಗೆ ಗೊತ್ತು. ನನಗೆ ಗೊತ್ತು. ಒಟ್ಟಿಗೆ ನನ್ ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗ್ಲಿಲ್ಲ, ನಾವ್ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೂ ಆ ಭಾವನೆಯಲ್ಲಿ ನಿಮ್ಮ ಮೇಲೆ ಮನಸ್ಸಾಗಿದೆ ಅಂತ ನಂಗೆ ಗೊತ್ತಾಗಿದೆ. ಶಿವಮತಿತ್ವವುಳ್ಳ. ಹೌದು. ನಮಗೆ ಅರ್ಥ ಆಗುದಿಲ್ವೇನೋ? ನಾವು ಅದಕ್ಕೆಲ್ಲ ಹೌದಾ? ಅದಕ್ಕೆಲ್ಲ ಭಾಷೆ ಇಲ್ಲ, ಒಂದೇ ಭಾಷೆ ಇಲ್ಲ. ಹಾಗಾಗಿ ಹೆಣ್ಣುಗಳು ಬೇಕು, ಈಗ ಬೇಕು. ಅದನ್ನ ನೀನು ಹೋಗು. ನಾನು ಹೋಗುದಾ? ಎಲ್ಲಿಗೆ? ನೋಡು ಮನೆಗೆ. ನಿಮ್ಮ ಮನೆಗೆ. ಮನೆಗೆ ಹೋಗು. ನನ್ನ ಮನದನ್ನಿಯರಿದ್ದಾರೆ, ವಿಲಾಸಿಯರಿದ್ದಾರೆ, ಮುದ್ದಿನ ರಾಣಿಯರಿದ್ದಾರೆ. ಬಹಳ ಜನ ಬೇಡ, ಕಟ್ಕಡೆಗೆ ಇಬ್ರು ಸಾಕು. ಹೋಗಿ ಅವನ್ನ ಕರ್ಕೊಂಡು ಬರುದಾ? ಹೌದು. ಅವ್ರು ನಂಗೆ ಬೈದ್ರೆ ಅವ್ರಿಗಂತೂ ಕೆಲಸ ಇಲ್ಲ, ಮನೆಗೆ ಬರ್ಲಿಲ್ಲ. ನೀನು ಹಾಗೆ ಹೇಳಿದ ಬೇರೆ ಮಾತನಾಡಬೇಡ, ನಾವ್ ಹೇಳಿದಷ್ಟೇ ಹೇಳು. ಅಷ್ಟು ಹೇಳಿದ್ರೆ ಕಡೆನ ಮನೆ ವಿಹಾರ ಬಯಸಿದ್ದಾರೆ, ಬಹು ಬೇಗ ಬರ್ಬೇಕಂತೆ ಹೇಳಿ ಕರ್ಕೊಂಡು ಬಾ. ಅಷ್ಟೇ ಈ ಕ್ಷಣ ಅದೇ